स्वागत है आपका बी न्यूज नेशन में। मैं हूं आबिद हुसैन शेख। कर्नाटक राज्य सचिव यूटी कादर का बीजापुर दौरा। साझा सरकार के सिटी डेवलपमेंट मिनिस्टर आज बीजापुर पहुंचे। मीडिया से बात करते हुए बीजापुर की अभिवृद्धि 24x पानी की समस्या से जुड़े अहम मुद्दों पर चर्चा। साझा सरकार 5 साल पूरा करने का भरोसा। मुस्लिम विधायकों में असमंजस। तनवीर सेठ के बयान पर आपत्ति जताते हुए ऑपरेशन कमल पर बीजेपी को घेरा। अर्बन डेवलपमेंट मिनिस्टर यूटी खादर ने जामिया हाशिमपीर में मौलाना तनवीर पीरा हाशमी से भी मुलाकात की। मंत्री ने इस मौके पर एमसी मनगोली, देवानंद चौहान, हमीद मुशरीफ, जमीर बख्शी के अलावा कांग्रेस और जेडीएस के पदाधिकारी और कार्यकर्ता रहे मौजूद। ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸಮಾನ ಸಮಿತಿ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ ನಮ್ಮ ಕುಮಾರಸ್ವಾಮಿ ಅವರು, ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಯಾಗಿ ನಮ್ಮ ಪರಮೇಶ್ವರ್ ಅವರು, ಪಕ್ಷಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರೆಲ್ಲ ಇವತ್ತು ಸೇರಿಕೊಂಡು ನಾವು ಅವರ ರಾಷ್ಟ್ರೀಯ ಮಟ್ಟ ಎರಡು ಪಕ್ಷ ರಾಷ್ಟ್ರ ಮಟ್ಟ ಆದೇಶದ ಮೇರೆಗೆ ನಾವು ಪಕ್ಷ ನಡೆಸ್ತಾ ಬಂದೇವೆ. ಇವತ್ತು ಮಾನ್ಯ CLP ಮುಖ್ಯಸ್ಥರಾಗಿ ನಮ್ಮ ನಾಯಕ ಸಿದ್ದರಾಮಯ್ಯಜಿಯವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಾವೆಲ್ಲ ಮಂತ್ರಿಗಳು, ಶಾಸಕರು ಜನಪರ ಕೆಲಸವನ್ನು ಮಾಡ್ತೇವೆ. ಒಂದು ವೇಳೆ ಅವಶ್ಯಕತೆ ಇದ್ದರೆ ನಿಮ್ಮ ಪಕ್ಷದ ವರಿಷ್ಠರು ಕೆಲ ಸಚಿವರ ರಾಜೀನಾಮೆ ನೀಡೋಕ್ಕೆ ಸೂಚನೆ ಮಾಡಿದರೆ ಏನು ಮಾಡ್ತೀವಿ? ನೋಡಿ, ಈಗಾಗಲೇ ನಮ್ಮ ವರಿಷ್ಠರ ಸಭೆಯಲ್ಲಿ ನಾವೆಲ್ಲ ಸಚಿವರು ನಮ್ಮ ವರಿಷ್ಠರ ಹೇಳಿಕೊಟ್ಟರೆ ಅಂತ ಹೇಳಿದರೆ ಪಕ್ಷದ ಹಿತಗೋಸ್ಕರ, ನಮ್ಮ ರಾಜ್ಯ ಜನತೆ ಹಿತಗೋಸ್ಕರ ಪಕ್ಷದ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ವಿ ಹ್ಯಾವ್ ಟು ರೈಸ್ ಅಬೌವ್ ದ ಪವರ್ ಪೊಲಿಟಿಕ್ಸ್. ಈಗ ಅಂತ ಯಾವುದೇ ವಿಚಾರ ಇಲ್ಲ. ಎಷ್ಟು ವರ್ಷ ಕೇಳಿಗೆ ಸಾಕಾಯಿತು ಸರ್. 1.5 ವರ್ಷದಿಂದ ಇದೇ ಮಾತನ್ನು ನೀವು ಕೇಳಿದ್ದೀರಿ. ಏನಾಗಿದೆ ಈಗ ಬಿಜೆಪಿಯಿಂದ ಅಧಿಕಾರ ಇದ್ದ ವರ್ಷ ಅವ್ರು ಪೂರೈಸಿದ್ರಲ್ಲಿ ಈಗ ಆಗಲೇಬೇಕಂತ ಹೇಳಿದಾಗ ಅಲ್ಲಿಂದಲೇ ಡೈರೆಕ್ಷನ್ ಬಂದು ಆಟೋಮೆಟಿಕ್ ಆಗಿ ಜಿಲ್ಲಾಧಿಕಾರಿ ಅದನ್ನು ಡಿಮಿಲಿಷನ್ ಮಾಡಿ ಕಾನೂನು ಪ್ರಕಾರ ಮಾಡ್ತೇವೆ. ಅದಕ್ಕೆ ಸಂಬಂಧಪಟ್ಟ ಸರ್ ಆಮೇಲೆ ನೀತಿ ಆಯೋಗ ರಿಪೋರ್ಟ್ ಸೇಸ್ ಬೈ 2020 ಸರ್ ವಾಟರ್ ಕ್ರೈಸಿಸ್ ಆಗುತ್ತೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಸಿಟೀಸಲ್ಲೆಲ್ಲ. ಆಸ್ ಯು ಆರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ವಾಟ್ ಪ್ಲಾನ್ಸ್ ಆಕ್ಚುಲಿ ಇದನ್ನು ಮಾಡ್ತಾ ಇದ್ದೀರಾ ಅಂತ? ವಾಟರ್ ಕ್ರೈಸಿಸ್, urbanization going by day by day. Now 40% of the people live in urban areas. In few years it will be 50%. So we have to plan. Whatever the plan in every city, urban cities, what they have planned is last 30 years they have planned for the 30 years. It has come to saturation point. But the main now we have to plan for next 30 to 40 years. Mainly water crisis is the main issue in these urban areas, sir. So ಅಲ್ಲ, ಅದಕ್ಕೆ ನೋಡಿ ಇವತ್ತು ನಮ್ಮ ಒನ್ ಎಕ್ಸಾಂಪಲ್ ಸಿಂದಗಿ. 30 years ಬ್ಯಾಕ್ ಅವರು ಸಿಂದಗಿ ಕೆರೆ ಮಾಡಿದ್ರು 20 ವರ್ಷ ಹಿಂದೆ. ಈಗ ಅವತ್ತು 25,000 ಜನಸಂಖ್ಯೆ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಈ ವರ್ಷ ಮತ್ತೆ ನಮ್ಮ 27 ಕೋಟಿ ರೂಪಾಯಿಯಲ್ಲಿ 1200 ಎಕರೆ ಇರುವಂಥ ಬಲನಗರ ಆ ಒಂದು ಕೆರೆಯನ್ನು ಬಲಗನ್ನೂರು ಕೆರೆಯಿಂದ ಇವತ್ತು ಅಂಥ ಯೋಜನೆ ನಾವು ಎಲ್ಲ ಅರ್ಬನ್ ಏರಿಯಾದಲ್ಲಿ ನಮ್ಮ ಎಲ್ಲ ಸಿಟಿಯಲ್ಲಿ ನಾವು ಕೂಡ ಇವತ್ತು ಮಾಡ್ತೇವೆ. ಇದು ಗುಲ್ಬರ್ಗಿಗೆ ಸಂಬಂಧಪಟ್ಟ ಕೂಡ ಇವತ್ತು ಏನಾಗಿದೆ, ಅಲ್ಲಿ ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಮತ್ತು ಶಾಸಕರು ಸಲಹೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಸೋರ್ಸನ್ನು ಜಾಸ್ತಿ ಮಾಡಿಕೊಂಡು 24x7 ಮಾಡಬೇಕಂತೇಳಿ ಸರ್ಕಾರ ಇವತ್ತು ಎಲ್ಲ ನಗರ ವ್ಯಾಪ್ತಿಯ ಇವತ್ತು ಭವಿಷ್ಯದ 30-40 ವರ್ಷ ತನಕ ವಾಟರ್ ಸೋರ್ಸನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಕುಡಿಯುವ ನೀರಿನ ವ್ಯವಸ್ಥೆ, UGD ಮತ್ತು ನಮ್ಮ ಲೈಟ್ ವಿದ್ಯುತ್ ಇದು ಮೊದಲ ಆದ್ಯತೆ ನಾವು ಕೊಡ್ತೇವೆ. mainly you are talking tell me. You're talking one. Some reservoir will be there, some dam will be there, some rivers will be there. So whatever sources we get, we'll do it. So ultimately, whatever the district level ministers and MLAs give the proposal, we'll take it with our engineer, with our scientific engineer, and we'll see that in the early days the water crisis doesn't come. Okay. But it doesn't mean that people can lavishly use water. People also for water conservation we have to give the importance. People have to see that they consume the water with the limit. Yes sir. ಈಗ ಬೆಂಗಳೂರು ನಗರ ಕುಡಿಯುವ ನೀರು ಸಲುವಾಗಿ ಶರಾವತಿ ನೀರು ವ್ಯವಸ್ಥೆ ದೊಡ್ಡ ಇಶ್ಯೂ ಆಗ್ತಿದೆ ಸರ್. ಕರಾವಳಿಯಲ್ಲಿ ಅದಕ್ಕೆ ವಿರೋಧ. ನಮ್ಮ BBMP ನಮ್ಮ BDA ನಮ್ಮ ಸಚಿವ ಪರಮೇಶ್ವರ್ಜಿ ಅದನ್ನು ನೋಡಿಕೊಳ್ತಾರೆ. ಅದನ್ನು ಒಂದು ಅರ್ಥ ಮಾಡಿಕೊಳ್ಬೇಕು. ಗಾಳಿ, ನೀರು, ಮಣ್ಣು ಇದೆಲ್ಲ ಒಂದು ಪ್ರದೇಶ ಸೊತ್ತಲ್ಲ, ಇದು ರಾಷ್ಟ್ರೀಯ ಸಂಪತ್ತು. ನಾವು ಬದುಕಬೇಕು, ನಾವು ಇನ್ನೊಬ್ಬರನ್ನು ಬದುಕಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬೇಕು. ಆ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ನೀರು ಇವತ್ತು ಕಳಿಸಿದ ಆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆ ಕೊಡೋದಕ್ಕೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿ ಯಾರಿಗೆ ಕೂಡ ತೊಂದರೆ ಮಾಡಬೇಕು. ಸಿದ್ದರಾಮಯ್ಯ ಬಂದನ್ನು ಕ್ಲಿಯರ್ ಮಾಡಿದ್ರು.
ಏನಾಗಿದೆ ಅಂತ ತೊಂದರೆ ಆಗಿದೆ. ಇವತ್ತು ಬೇರೆ ಬೇರೆ ಇವತ್ತು ವಿಚಾರಗಳು ಬರುವಂಥದ್ದು. ನಾವೇನಿದೆ ಮನುಷ್ಯ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಎಲ್ಲಿ ಇವತ್ತು ಕುಡಿಯೋ ನೀರಿಗೆ ಕಷ್ಟ ಆಗ್ತದೆ ಅಲ್ಲಿ ನಾವೆಲ್ಲ ಸೇರಿ ಸಹಕರಿಸ್ಕೊಂಡು ಎಲ್ಲರೂ ಇವತ್ತು ಜವಾಬ್ದಾರಿ ಆಗಿದೆ. ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದ ನಾವು ಹೀಗೆ ನಾವು ಗಡು ಅಂತ ಇದು ನಮ್ಮದು ನಿಮ್ಮದಂತೆ ಮಾಡಿದರೆ ಮತ್ತು ನಾವು ನಮ್ಮ ದೇಶ ವಿದೇಶ ಏನೆಲ್ಲ ಸಮಸ್ಯೆ ಬರ್ತದೆ. ನಮ್ಮ ಸಮಸ್ಯೆ ಒಗ್ಗಟ್ಟಿನ ಬಗ್ಗೆ ಸಮ್ಮಿಶ್ರ ಸರ್ಕಾರ 5 ವರ್ಷ ಯಾವುದೇ ಅಡಚಣೆ ಇಲ್ಲದೆ ನಡೀತದೆ. ನಾವು ಜನಪರವಾಗಿ ನಮ್ಮ ಕೆಲಸ ಮಾಡ್ತೇವೆ. ಸರ್ಕಾರ ಹಸ್ತಗೊಳಿಸಲು ಯಾರ ಪ್ರಯತ್ನ ಬರ್ತಾರ ಅವರು ಯಶಸ್ವಿ ಆಗುವುದಿಲ್ಲ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।